ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರ್ತಾ ಇದೆ. ನಾವು ಕುಕ್ವಾಡ ಅನ್ನುವಂತ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಹಿರಿಯ ಮತದಾರರು ಹಾಗೆ ಶಾಮನೂರು ಶಿವಶಂಕರಪ್ಪ ಅವರ ಒಡನಾಡಿಗಳಿದ್ದಾರೆ. ಅವ್ರನ್ನ ಮಾತಾಡೋಣ. ನಿಮ್ಮ ಹೆಸರು? BH ವೀರಭದ್ರಪ್ಪ ಅಂತ. ಓಕೆ. ನಮ್ಮ ಶಾಮನೂರು ಶಿವಶಂಕರಪ್ಪನವರು ದಕ್ಷಿಣ ಕ್ಷೇತ್ರದಿಂದ 30 ವರ್ಷ ಈ ದಕ್ಷಿಣ ಕ್ಷೇತ್ರದಲ್ಲಿ MLA ಆಗಿ ಸಾವಿರಾರು ಕೋಟಿಗಳನ್ನ ಜನರಿಗೋಸ್ಕರ, ಬಡವರಿಗೂ ಶ್ರೀಮಂತರ ಅನ್ನದ ಎಲ್ಲ ಜಾತಿಯವರಿಗೂ ರೋಡ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಸೇವೆ ಇವತ್ತು ಅವರ ಮೊಮ್ಮಗ ಆಗಿರ್ತಕ್ಕಂಥ ಸಮರ್ಥರವರು, ಅವರು 27 ವರ್ಷದಲ್ಲಿ ಕೆಲವಾರು BJPಯವರು ದಳದವರು ಒಂದು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಏನು ಅನುಭವ ಇದೆ, ಏನಿದೆ, ಅವರಿಗೆ ಏನು ಶಕ್ತಿ ಅಂತ ಕೇಳಿದಾಗ ನಾವು ಹೇಳ್ತಾ ಇದ್ದೇವೆ, ಅವ್ರ ಮನೆಯಲ್ಲಿರ್ತಕ್ಕಂಥ ಅವ್ರು ಇಂಗ್ಲೆಂಡ್ನಲ್ಲಿ ಓದಿರ್ತಕ್ಕಂಥವ್ರು, ಆಮೇಲೆ ಇಲ್ಲಿಗೆ ಬಂದು 10 ವರ್ಷ ಆಗಿದೆ. ಅವರ ತಾತನ ಜೊತೆಗೆ, ಶಾಮನೂರು ಶಿವಶಂಕರಪ್ಪನವರ ಜೊತೆಗೆ ಅವರು 10 ವರ್ಷ ರಾಜಕೀಯದಲ್ಲಿ ವ್ಯವಹಾರಗಳಲ್ಲಿ ಒಡನಾಡಿಯಾಗಿ ನೋಡ್ತು ಒಳ್ಳೆ ಕೆಲಸವನ್ನ ಅನುಭವ ಇದೆ. ಇದನ್ನ BJPಯವರು ಅವ್ರಿಗೇನು ಅನುಭವ ಇದೆ, ಅವ್ರಿಗೇನು ಕೆಲಸ ಇದೆ ಅನ್ನೋದು ಬಿಡಬೇಕು. ನೀವು ಮೊದ್ಲೇ ಕಲ್ತ್ಕೊಳ್ರಿ. ನೀವೆಲ್ಲಿದ್ರಿ BJPಯವರೇ? ನಿಮಗೇನು ಅನುಭವ ಇದೆ? ಅವ್ರ ತಾತನ ಕಾಲದಿಂದ, ತಂದೆಯವರ ಕಾಲದಿಂದ ಅವರು ಸಾವಿರಾರು ಜನಕ್ಕೆ ವಿದ್ಯಾವಂತರು ಕೊಟ್ಟಿದ್ದಾರೆ, ಸಾವಿರಾರು ಜನಕ್ಕೆ ಇವತ್ತು ಕೆಲಸವನ್ನ ಕೊಟ್ಟಿದ್ದಾರೆ. ಇವತ್ತು 25,000 ಜನ ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. BJP ಸಿದ್ದೇಶಿ ಅವರು ಇವತ್ತು ಬಡವರಿಗೆ ಒಂದು ಕೆಲಸವನ್ನ ಕೊಟ್ಟಲ್ಲ ಅವರು ಇಂಜಿನಿಯರ್ ಕಾಲೇಜ್ನಲ್ಲಿ. ಅಂತ ನಾಯಕರಿಗೆ ಇವತ್ತು ನೀವು ಕೇಳ್ತಾ ಇದ್ದೀರಾ? ಇವತ್ತು ಅನುಭವ ಅಲ್ಲ, ಇವತ್ತು ಅವರ ಸಹಕಾರದಿಂದ ನಮ್ಮ ದಾವಣಗೆರೆ ಅಭಿವೃದ್ಧಿ ಆಗಿದೆ. ಈ ಕುಕ್ವಾಡ ಅಕ್ಕಪಕ್ಕದಲ್ಲಿರ್ತಕ್ಕಂಥ 45 ಹಳ್ಳಿಲು ಸಿಮೆಂಟ್ ರೋಡು ಮತ್ತು ಈ ಸ್ಕೂಲು, ದೇವಸ್ಥಾನ ಎಲ್ಲವನ್ನು ಕಟ್ಟಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಏಕೈಕ ನಾಯಕ ಅಂದ್ರೆ ನಮ್ಮ ಶಾಮನೂರು ಶಿವಶಂಕರಪ್ಪ ಸಮರ್ಥರವರು. ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ, ಸಮರ್ಥರವರು ಬಹಳ ಚಿಕ್ಕ ವಯಸ್ಸು, ಅವರಿಗೆ ಇದು ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳ್ತಾರ. ಶಕ್ತಿನ 29ನೇ ತಾರೀಕಿಗೆ ಜನರು ತೋರಿಸ್ತಾರೆ. ಬಹುಮತ ಅಂದ್ರೆ 50,000 ಮತಗಳಿಂದ ಇವತ್ತು ಸಮರ್ಥರು ಗೆಲ್ಲಿತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು 27,000 ಗೆದ್ದಿದ್ರು. ಅವರಿಗೆ ಶಾಮನೂರು ಶಿವಶಂಕರಪ್ಪನವರಿಗೆ 95 ವರ್ಷ, ಸಮರ್ಥರವರಿಗೆ 27 ವರ್ಷ. ಇಡೀ ವಿಧಾನಸೌಧದಲ್ಲಿ ಚಿಕ್ಕ ವಯಸ್ಸಿನ ಶಾಸಕರಂದ್ರೆ ನಮ್ಮ ಸಮರ್ಥರವರು. ಗೆದ್ದು ಬಂದೇ ಬರ್ತಾರಂತ ನಾನು ಈ ಸಮಯದಲ್ಲಿ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ಎಲ್ಲೇ ಮನ್ಮಂತಪ್ಪ ಅಂತ. ಎಷ್ಟು ವರ್ಷ ನಿಮ್ಗೆ? ಸರ್ ನನಗೆ 72 ವರ್ಷ. ಹೇಗಿದೆ ಈ ಸಲ ಕಾಂಗ್ರೆಸ್? ಸರ್ ಕಾಂಗ್ರೆಸ್ ಅನುಮಾನ ಮಾಡಂಗ ಇಲ್ಲ ಈ ಸರಿ ಮಾತ್ರ. ಎಲ್ಲಿ ನೋಡಿದ್ರು ಬಹಳ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ತೇವೆ ಅಂತ ಹೇಳ್ತಾರೆ. ನಾವೆಲ್ಲ ಹಳ್ಳಿಗಳಿಗೆ ಟೂರ್ ಮಾಡ್ತಾ ಇದೀವಲ್ಲ, ಎಲ್ಲ ಕೇಳ್ತಾ ಇದೀವಿ. ಯಾರು ಸಹ ವಿರೋಧವಾಗಿ ಮಾತನಾಡ್ತಾರೆ ಕೆಲವ್ರು, ಯಾರು ಅವರಲ್ಲ. ಇನ್ನು ಉಳಿದವ್ರು ಏನು ಮತದಾರ ಅದಾರಲ್ಲ, ನಾವು ಈ ಸರಿ ಸಮರ್ಥರಿಗೆ ಗೆಲ್ಲಿಸ್ತೀವಿ. ಏನದಾಗ್ಲಿ ಅವ್ರ ಅಬ್ಸರ್ವ್ ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟು ಇದೆ. ಅದನ್ನ ನಾವು ನೆನಪಿಗೆ ಇಟ್ಕೊಂಡು ಸಮರ್ಥ ಅವ್ರನ್ನ ಗೆಲ್ಲಿಸ್ತೇವೆ ಅಂತ ಹೇಳ್ತಾ ಇದಾರೆ ಊರಿನ ಸಮರ್ಥಿಗೆ. ನೀವು ಹಿರಿಯರಾಗಿ ಏನ್ ಸಲಹೆ ಕೊಡ್ತೀರಾ? ಸರ್ ಹಿರಿಯರಾಗಿ ನಮ್ಮ ಕೆಲವು ಅವ್ರು ಯಾರು ಯಜಮಾನ್ರನ್ನ ಮಾಡಿ ಬಿಟ್ಟಿದಾರಲ್ಲ, ಆ ಕೆಲಸಗಳನ್ನ ನೀನ್ ಪೂರ ಮಾಡಿಕೊಡಪ್ಪ ಕೆಲವರಿಗೆ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಮಾಡ್ಬೇಕು, ಮಾಡಿಕೊಡ್ಬೇಕು. ಅವ್ರು ತಾತ ಹಾಕೊಟ್ಟ ಹಾದಿಲಿ, ತಂದೆ ತಾಯಿ ಹಾಕೊಟ್ಟ ಹಾದಿಲಿ ಮುಂದುವರಿದೆ ಸರ್. ಯಾವಾಗ್ಲೂ ಅವರು ಮುಂದುವರಿತಾರ. ಏನಾಗ್ಬೇಕು ಸರ್ ಕುಕ್ವಾಡ ಅಂತ ಬಂದಾಗ? ಏನ್ ಅಭಿವೃದ್ಧಿ ಬಾಕಿ ಉಳಿದಿದೆ? ಕುಕ್ವಾಡ ಅಂದ್ರೆ ಇಲ್ಲೊಂದು ಆಸ್ಪತ್ರೆ ಆಗ, ಕುಕ್ವಾಡಕ್ಕೆ ಒಂದು ಕಾಲೇಜ್ ಆಗ್ಬೇಕು. ಇವೆರಡು ಪೆಂಡಿಂಗ್ ಇತ್ತು. ನಾವು ಇಲ್ಲಿ ಇವತ್ತು, ನಾನು ಇಲ್ಲಿ 20 ವರ್ಷ ಇದೇ ಕಾಲೋನಿಯಲ್ಲಿ ಜೀವನ ಮಾಡಿರ್ತಕ್ಕಂಥ ನಾನು. ಇಲ್ಲೆಲ್ಲ ಅನುಭವ ಇದೆ ಕುಕ್ವಾಡದಲ್ಲಿ. ಆರೋಗ್ಯ ಕೇಂದ್ರ ಆಗ್ಬೇಕು, ಇಲ್ಲಿ ಆರೋಗ್ಯ ಕೇಂದ್ರ ಆಗ್ಬೇಕು, ಕಾಲೇಜ್ ಒಂದು ಆಗ್ಬೇಕು.
ನಿಮ್ಮ ಹೆಸರು? ಹಲೋ, ಅಂಜನಪ್ಪ ಅಂತಂದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಹೇಗಿದೆ ಸರ್ ಈ ಸಲ ಎಲೆಕ್ಷನ್ ಕಾವು? Election ಒಂದ್ ಸೈಡ್ 50-50? 95% ಕಾಂಗ್ರೆಸ್ಸಿಗೆ ಇರೋದು. ಇನ್ನೊಂದು 10% ಏನಾರು ಬಿಜೆಪಿ ಇರಬಹುದು. ಇಲ್ಲದ್ದು ನಮ್ಮ ಕಾಂಗ್ರೆಸ್ಸೇ ಯಾವಾಗಲೂ ಭದ್ರಕೋಟೆ. ಹರಿಜನರು ಯಾವಾಗಲೂ ಕಾಂಗ್ರೆಸ್ಸಿಗೆ ಬೆಳೆದ್ರು. ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಮ್ದು ದೇವಸ್ಥಾನ ಇವರೇ ಶಿವಶಂಕರಪ್ಪರವರೇ ಕಟ್ಸಿಕೊಟ್ಟಿರೋದು. ಅವ್ರದ್ದು ಅನುದಾನದಿಂದನೇ ಹಾಕಿ ಇವತ್ತು ಸಮಾಜ ಇಲಾಖೆ ಎಲ್ಲರೂ ಕೊಡ್ತಾರೆ ಸರ್. ಎಲ್ಲ ಅನುದಾನನೂ ಕೊಡ್ತಾರೆ. ಹಂಗಾಗಿ ನಮ್ಮ ದೇವಸ್ಥಾನ ನೋಡಂಗಿದೆ ಸರ್. ಅದರಿಂದ ಸಮರ್ಥರು ಬಂದೇ ಬರ್ತಾರೆ ಸರ್. ಅದರ ಎರಡೇ ಮಾತಿಲ್ಲ. ಅದರಿಂದ ನಮಗೆ 6 ಅಡಿ 3 ಅಡಿ ಮೂಡಕ್ಕೆ ಜಾಗ ಇಲ್ಲ ಸರ್. ರುದ್ರಭೂಮಿ ರುದ್ರಭೂಮಿ ಇಲ್ಲ. ಅದರಿಂದ ಅದು ಸುತ್ತಲೂ ತಂತಿ ಬೇಲೆ ಹಾಕಿ ಅಜ್ಜರು ಉದ್ಲಿ ಪೂಜೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದನ್ನ ಇದು ಆಗಿಲ್ಲ. ಜಾಗ ಕೊಟ್ಟಿದ್ದಾರೆ, ಅಭಿವೃದ್ಧಿ ಆಗಿಲ್ಲ. ಎಲ್ಲವೂ ಸಮರ್ಥ ಕಾಂಪೌಂಡ್ ಆಗ್ಬೇಕು. ಅದರಿಂದ ದಯವಿಟ್ಟು ಮೇಡಮ್ಗಳಿಗೆ ಪ್ರತಿ ಸರಿನೂ ಕೇಳ್ತಾ ಇದೀವಿ. ಅದನ್ನ ಸಮರ್ಥಕ್ಕೆ ಹೇಳಕ್ ಅದನ್ನ ಇದು ಮಾಡಿಕೊಡ್ತೀವಿ. ಏನ್ ಸರ್ ದಾವಣಗೆರೆ ದಕ್ಷಿಣ ಅಥವಾ ಕುಕ್ವಾಡ ಅಂತ ಬಂದಾಗ ಏನ್ ಸಮಸ್ಯೆ ಇದೆ? ದಾವಣಗೆರೆ ದಕ್ಷಿಣ ಅಂತ ಬಂದರೆ ನಮ್ಮ ಅಜ್ಜರು ಮಾಡಿರ್ತಕ್ಕಂಥ ಸಾಧನೆ ಯಾವ 5 ವರ್ಷ ಮಾಯಕೊಂಡ ಕ್ಷೇತ್ರಕ್ಕೆ ಸೇರಿದ್ವಿ ಅಲ್ಲಿ ಕೂಡ ಒಂದು ಚೀಲ್ ಸಿಮೆಂಟ್ ಯಾವ ಗ್ರಾಮಕ್ಕೂ ಬಂದಿರಲಿಲ್ಲ. 2008ಕ್ಕೂ ಮೊದಲು ಇದು ಮಾಯಕೊಂಡ ಇವತ್ತು ಈಗ 6ನೇ ಬಾರಿ ಗೆದ್ದು ನಮ್ಮ ಅಜ್ಜರು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಯಾವ ಹಳ್ಳಿಯಲ್ಲಿ ಹೋದ್ರು CC ರೋಡ್ನಲ್ಲಿ ಅಡ್ಡಾಡ್ಬೇಕ ವಿನ ಮಣ್ಣು ರೋಡ್ನಲ್ಲಿ ಅಡ್ಡಾಡೋ ಅಂಥ ಸ್ಥಿತಿ ನಮಗೆ ಬಂದಿಲ್ಲ. ಅಜ್ಜರ ಕೊಡುಗೆ ಅಷ್ಟೊಂದು ಅಪಾರವಾಗೈತಿ. ಈಗ ಅತ್ಯಂತ ಹಿರಿಯ ಮುತ್ಸಂಜೆಯನ್ನ ನಾವು ಅಖಿಲ ಭಾರತ ವೀರಶೈವ ಮುಖಂಡರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿದ್ವಿ 6 ಬಾರಿ. ಇವತ್ತು ಅತ್ಯಂತ ಕಿರಿಯ ವಯಸ್ಸಿನ ಸಮರ್ಥ ಸರ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತೇಳಿ ಪಣ ತೊಟ್ಟು ಇವತ್ತು 99% ಅವ್ರನ್ನ ಗೆಲ್ಸೋ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ, ಮಲ್ಲಿಕಾರ್ಜುನ್ ಅವ್ರ ಪ್ರಕಾರ ಏನಾದ್ರು ಸಮಸ್ಯೆ ಇದೆಯಾ ಇಲ್ಲಿ? ಸರ್ ಸಮಸ್ಯೆ ಏನಿಲ್ಲ. ಅಜ್ಜಾರ ಕಾಲದಿಂದಲೂ ನಾವು MP ಇದ್ದಲ್ಲೂ 35 ವರ್ಷ ಅವ್ರ ಇದ್ರಾಗ ಪಳಗಿರೋರು. ಅವರು ಇರೋದ್ರಿಂದ ನಮ್ಮ ದಾವಣಗೆರೆ ದಕ್ಷಿಣ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಕಂಡತಿ. ಆದ್ರೆ ನಾವು ವಾಲ್ಮೀಕಿನೇ ಹಿಂದೆ ನಮ್ಮ MD ಶಂಕರಪ್ಪ ಇದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ. ಈಗಲೂ ಗೆಲ್ಲಕ್ಕಾಗಲ್ಲ. ಸಮರ್ಥರು ಬಿಟ್ರೆ ಅವರೇ ಗೆಲ್ಲೋದು. ಅಜ್ಜರದೇ ಎಲ್ಲ ಅನುಕೂಲ ಮಾಡಿಕೊಟ್ಟಿದಾರೆ ನಮ್ಮ ದಕ್ಷಿಣದ. ನಾವು ಎಷ್ಟಿನೇ ಸರ್. ನೀವು ಎಷ್ಟಿ ಆಗಿದ್ರು ಕೂಡ ಎಷ್ಟಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಗೆ ಹಾಕಲ್ಲ. ಯಾಕಂದ್ರೆ ಎಷ್ಟಿ ಒಟ್ಟು ಎಷ್ಟಿದೆ ಸರ್ ಇಡೀ ದಾವಣಗೆರೆ ದಕ್ಷಿಣ ಅಂದಾಗ? 20 ನಮ್ಮವು 13,000 ಬರ್ತಾವ್ರಿ ಸರ್. 26,000. ಅದ್ರಲ್ಲಿ ಬಿಜೆಪಿಗೆ ಎಷ್ಟು ಹೋಗ್ಬೋದು, ಕಾಂಗ್ರೆಸ್ ಸರ್ 3/4% ಕಾಂಗ್ರೆಸ್ಸಿಗೆ ಬರ್ತಾವ. ಎಷ್ಟಿ ಅಭ್ಯರ್ಥಿ ಹಾಕಿದ್ರು ಬಿಜೆಪಿ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.